ವಾವ್, ನೀರಂತೂ ಕೋಲ್ಡ್ ಐತೆ, ಅಷ್ಟಿಷ್ಟಲ್ಲ, ಸಖತ್ತಾಗಿರೋ ನೀರು. ಅಮೆಜಾನ್ ಫಾರೆಸ್ಟ್ ಆಗಿದಾರಂತೆ. ನಾವು ಇವತ್ತೊಂದು ಹೊಸ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೊಸದಂದ್ರೆ ಹೊಸದಲ್ಲ, ನಮಗೂ ಹಳೇದೆಯಾ, ಆದರೆ ವಿಡಿಯೋ ಮಾಡಿ ನಿಮಗೆ ತೋರಿಸೋದು ಹೊಸದು. ಹೋಗ್ತಿದ್ರು ಇವತ್ತು ನಮ್ಮ ಜೊತೆಗೆ ಮತ್ತೊಂದು 2 ಜನ ಹೊಸೊಬ್ಬರೆಲ್ಲ ಸೇರ್ಕೊಂಡಿದ್ರು. ಎಲ್ಲ ಸೇರಿ ಮಸ್ತ್ ಒಂದು ಅಡ್ವೆಂಚರಸ್ ಫಾಲ್ಸಿಗೆ ಹೋಗ್ತಿದ್ರು ಇವತ್ತು. ಇವರೆಲ್ಲ ಹಾಂ, ಇವರೆಲ್ಲ ಹೊಸಬ್ರು, ವಯಸ್ಸಾದವ್ರು ಅಂತ. ಒಬ್ಬ ಹೊಸಬ, ಇವೊಬ್ಬ ಹಳಬ, ಇವ ತೀರಾ ಹಳಬ, ಇವರೊಬ್ರು ಹೊಸಬ್ರು. ಎಲ್ಲ ಸೇರಿ ಅಡ್ವೆಂಚರು ಶುರು ಮಾಡದ. ಜೈ ಶ್ರೀರಾಮ್. ಫಾಲ್ಸಿನ ತಲೆ ಮೇಲೆ ಬಂದ್ರು ನಾವು ಎಲ್ಲರೂ ಇಲ್ಲಿವರೆಗೆ ಬಂದು ಈ ಫಾಲ್ಸ್ ನೋಡ್ಕೊಂಡು ಹೋಗ್ತರು. ಸಖತ್ತದ ಈ ಫಾಲ್ಸು, ಇಲ್ಲಿಂದ ನೋಡ್ಕಲ್ಲವ. ಇದ್ರ ಕೆಳಗೆ ಇಳಿಯೋದೀಗ ಸುಲಭಿಲ್ಲ. ಫಾಲ್ಸಿನ ಮೇಲೆ ಹೆಂಗದ ಹೇಳಿ ಗೌತಮ್? ಇಲ್ಲ ಇಳಿತೀರ, ಹಾರಿ ಇಲ್ಲ, ಹಾರಿ ಇಳಿದ್ಬಿಡ್ತೀಯ. ಈ ತರ ಪ್ರಪಾತ ಕೆಳಗೆ ಎಲ್ಲ ಜನ ಹೋಗೋಗಿ ಸಮಸಿಟ್ಟಾರ. ಇಲ್ಲೇ ಇಳಿಬೇಕು, ಫುಲ್ ಡೀಪ್ ಅದ. ಎಂತದವ ಹಳೆ ಬಗ್ಗೆ ಇದ್ದಿದ್ರೆ ಜಾರ್ಬುಂಡಿ ಆಡ್ಬಿಟ್ಟು ನಂಗೆ ಬಿಚ್ಚು ಬ್ಯಾಗ್ ಮುಂದಾಕೊಂಡೆ ಚಲೋ ತಗೋತಮ್ಮ. ಓಕೆ, ಎಲ್ಲ ರೆಡಿ ಆದ್ರಿ ಇಳಿಯೋಕೆ. ಇಳಿಯೋ ಜಾಗ ಎಲ್ಲ ಸುಲಭಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅದ. ಆದ್ರೆ ನೀವು ಉತ್ಕಲನ ಮಾಡ್ತಾನೆ, ಬೇಡ ನೀ ಮುಂದೋಗೋದು, ಇವ ಮತ್ತೆ ಮುಂದೆ ಹೋಗ್ತಾನೆ. ನಾವು ಇವತ್ತು ಮತ್ತೆ ಈ ಪಾಸ್ ನೋಡೋದಿಲ್ಲ. ಹಾ, ಪಕ್ಕ ಹತ್ತಂಗೆ. ಯಾವ ಕಡೆಯಿಂದ ಹೋಗ್ತಿರಲ್ಲೇ? ಹಾ 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 ಹಾ, ಇಲ್ಲಿ ಬರೋದಾ? ಅಪ್ಪ, ನೀವು ಸೊಕಾಶ ಹೋಗ್ರೆ ಹುಟ್ರು. ಯಪ್ಪ, ಅದ್ಭುತ ಜಾಗ, ಕ್ರೇಜಿ. ಬನ್ನಿ ಸರ್, ಗೌತಮ್ ಸರ್. ಯಪ್ಪ, ಇಳಿಯೋ ಸವಾಸನೆ ಅಲ್ಲ, ಇಳಿಯೋ ಜಾಗ ನೋಡಿ ಒಂದ್ಸಲ ಹೆಂಗದ ಹೇಳಿ. ಅಪ್ಪ ದೇವ, ಗಲ 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 ನಡಕ್ತಾ ಇತ್ತು ಕಾಲದವ. ಆ ಕಡೆಗೆಲ್ಲ ಪ್ರಪಾತ, ಅಲ್ಲಿ ಕೆಳವು ಹೊಳೆ ಕಾಣ್ತಾ ಇದೆ. ಇಳಿದು ಬಂದಿದ್ದ ಜಾಗ ಈ ತರ ಜಾಗ, ಮತ್ತೆ ಇಳಿಯೋ ಜಾಗ ಮಾತ್ರ ಮತ್ತೂ ಟಫ್ ಅದ. ಇಲ್ಲಿ ಬಂದ್ರೆ ಇಳಿಯೋಕ್ಕೂ ಸುಲಭ ಇಲ್ಲ. ಯಾರು ಟ್ರೈ ಮಾತ್ರ ಮಾಡೋಕೆ ಹೋಗ್ಬೇಡಿ. ಎಲ್ಲಿ ಹಿಡಿತಾ ಇದೀಯಾ? ಯಪ್ಪ, ಸವಾಸನೆ ಅಲ್ಲ. ಮರ ಎಲ್ಲ ಸಕ್ಕತ್ತದ, ಆದರೆ ಎಲ್ಲ ಛಿದ್ರ ಆಗಿವೆ. ಒಬ್ಬೊಬ್ರು ಒಂದೊಂದು ಬದಿಗಾಗಿವಿ. ನಾನು ಗೌತಮ್ ಮಾತ್ರ ಇಲ್ಲಿ ಇಳಿದ್ವಿ. 2 ಜನ ಮುಂದೆ ಹೋಗಿರಿ, 2 ಜನ ಹಿಂದೆ ಇದ್ದಾರೆ. ಇಳಿಯೋದು ಮಾತ್ರ ಸವಾಸನೆ ಅಲ್ಲ. ಇವತ್ತು ಒಟ್ಟು ಒಂದು ಇಡೀ ದಿವಸ ಗ್ಯಾರಂಟಿ ಬೇಕು. ಹಾಂ, ಒಬ್ಬೊಬ್ಬರು ಒಂದೊಂದು ದಿಕ್ಕು. 2 ಜನ ಅಚ್ಚಿಗೆ ಇಳಿತವ್ರೆ, ನಾ ಇಲ್ಲಿ ಇಳಿತಿದ್ದೆ. ಇಲ್ಲೊಂದು ಸಣ್ಣ ಫಾಲ್ಸ್ ಅದೆ, ಮಳೆಗಾಲದಲ್ಲೆಲ್ಲ ಒಳ್ಳೆ ನೀರು ಸಾಕು. ಈಗ ಹಿಂಗೆ ಕೆಳಗಿಳಿದು ಹೋಗ್ತೆ ನಾನು. ಯಪ್ಪ, ಕಾಲು ಕೈಯೆಲ್ಲ ಗಡ 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 ನಡುಕ್ತದೆ. 2 ಬದಿಗೆ ಕಾಲು ಸ್ಲಿಪ್ ಆತು. ಅಪ್ಪ, ಸವಾಸನೆ ಅಲ್ಲ. ಹಾ, ಬಾಯಿಗೆ ಬಂದಿತ್ತು ಜೀವಲ್ಲ ಇದೇ ನಮ್ನಿ. ಬಾ, ಬಾಯಿಗೆ ಬಂದಿತ್ತು ಜೀವ. ಈಗಾಗಿದ್ದು ಹಂಗೆ, ಯಾವಾಗಾಗಿದ್ದು ಹಂಗೆ ಕಾಲು ಜಾರಿ. ಅಪ್ಪ ದೇವ, ಹೆಂಗೋ ಇಲ್ಲಿವರೆಗೆ ಬಂದೆ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಹೊಳೆ ಸಿಕ್ತು. ಹೊಳೆ ಮೇಲೆ ಹತ್ಕೊಂತ ಹೋದ್ರೆ ಆಯ್ತು. ಸವಾಸನೆ ಅಲ್ಲ. ಕೆಳಗೊಂದ ಸಿಕ್ತ. ಒಬ್ಬ ಅಲ್ಲಿದ್ದಾನಿದೆ, ಎಲ್ಲ ಅಲ್ಲಿಂದ ಇಳಿದು ಬಂದಾರೆ. ಹೆಂಗ ನಾ ಈ ದಾರಕ್ಕೆ ಬಂದೇಳ, ಅವ್ರು ಯಾರಿಗೂ ಅಂದಾಜು ಆಗ್ಲಿಲ್ಲ. ಯಪ್ಪ ದೇವ, ಮೈಕೈ ಎಲ್ಲ ರಾಡಿ ಬಿಟ್ಟು ನೋಡಿ. ಇಲ್ಲಿ ಸಣ್ಣ ಸಣ್ಣ ಫಾಲ್ಸ್ ಅದ, ಸಿಕ್ಕಾಪಟ್ಟೆ ಜಾರ ಇಲ್ವ. ಇವ್ರು ಇಲ್ಲಿ ಬರ್ತಾ ಇದ್ರಿದೆ. ವಾ, ಕಾಲು ಬೆಟ್ಟ ಪ್ರಪಾತ ಇಲ್ಲಿ ಬರ್ತಾ ಇದ್ರು. ನಾ ಹೆಂಗೋ ಬೇರೆ ದಾರಿ ನೋಡ್ಕೊಂಡು ಆ ಕಡೆಯಿಂದ ಬಂದೆ. ವಾ, ಸವಾಸನೆ ಅಲ್ಲ. ಹತ್ತಕ್ಕಾಗಲ್ಲ ಈ ರಸ್ತೆಗೆ. ಅಲ್ಲೇ ಬರ್ಬೋದಾ? ಹತ್ತಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ.
ಗೌತಮ್ ಸರ್ಪ್ರೈಸ್ ಅಪ್ಪ ನೀರಮ್ಮಿ ಸುತ್ತಬಾರ್ದು ಬೆಟ್ಟದಾಗೆ ಜೀವ ಎಲ್ಲ ಹೊತ್ತೆ ತಿಳಿದು ಬಂದ್ರೆ ನೋಡಿ ಫಾಲ್ಸು ನೋಡಿ ಸಖತ್ ಅಂದ್ರೆ ಸಖತ್ ಅದೇ ಫಾಲ್ಸ್ ಮಾತ್ರ. ಫಾಲ್ಸ್ ಮಾತ್ರ ಅದ್ಭುತ ಅದೇ. ಎಲ್ಲರಿಗೂ ಸುಸ್ತು ಅಂದ್ರೆ ಸುಸ್ತು ಬಡ್ದೋಯ್ತು. ಅಪ್ಪ ಫಾಲ್ಸ್ ಬಿಡಕ್ ಹೋಗುವ ಈಗ. ಎಲ್ಲ ಛಿದ್ರ ಆಗಿದ್ರು, ಈಗೆಲ್ಲ ಒಟ್ಟಾಗೋ ಸಂದರ್ಭ. ಅದ್ಭುತ ಫಾಲ್ಸು. ಕಲ್ಲು ನೋಡಾಗಿತ್ತದೆ ಅದು ಹೌದನಾ? ಅದೇ ಅಲ್ಲಿ ಹಂಗಿದ್ರ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದೇ. ಇವ್ರಿಗೆಲ್ಲ ನೋಡಿ ಒಂದ್ಸಲ ಗುಡ್ಡ ಹೆಂಗ ಅದ ಹೇಳಿ. ಅಪ್ಪ ಯಾರು ಇಳಿದ್ ಬರ್ಬೇಡಿ ಅಂತ ಅವ್ರು ಹೇಳಿದ್ರಲ್ಲ ಅಲ್ಲಿ, ಉಮೇದಿ ಮಾಡಕ್ ಹೋಗ್ಬೇಡಿ ಯಾರು ಹೇಳಿ. ನಾವು ಆ ಮಾತು ಕೇಳಿದ್ರೆ ದೊಡ್ಡವ್ರ ಮಾತ ದೇಯ ಇಳಿದಿದ್ದು ಬಂದಿದ್ದು ಆಯ್ತು ಆಗೋಯ್ತು, ವಾಪಸ್ ಹತ್ಬೇಕಲ್ಲ, ಅದು ಇರೋದು ಹಬ್ಬ. ಫಾಲ್ಸ್ ನೋಡಿ ಎಷ್ಟು ಮಸ್ತ್ ಅದ ಹೇಳಿ. ವಾವ್, ಮ್ಯಾಲಿಂದ ಸೂರ್ಯನ ಇದು ಬೆಳಕು ಬೇರೆ ಬೀಳ್ತಾ ಇದೆ, ಅದ್ಭುತ ಕಾಣ್ತಾ ಇದೆ. ನಿಮ್ಗೆ ವಿಡಿಯೋದಲ್ಲಿ ಹೆಂಗ್ ಕಾಣ್ತದೆ ಗೊತ್ತಿಲ್ಲ. ಫಾಲ್ಸ್ ಮಾತ್ರ ಬರೀ ಗಣ್ಣಲ್ಲಿ ನೋಡೋಕೆ ಅದ್ಭುತ. ಜಾಸ್ತಿ ಕಷ್ಟಪಟ್ಟು ಬಂದಿದ್ದ ಫಾಲ್ಸ್ ಅಂದ್ರೆ ಅದು ಇದೇ ಅನಿಸ್ತದೆ. ಅಲ್ಲೊಂದ್ 2 ಬದಿಗೆ ಇಳಿಯೋಕಂತೂ ದೇವ್ರಣೆ ಹೆಂಗ್ ಇಳ್ಕ ಬಂದ್ರೊಳೆ ಗೊತ್ತಿಲ್ಲ. ಆ ಪಾಸ್ ಅಲ್ಲಿ ಹತ್ತತ್ರೊಳಗೆ ಯಾವುದೇ ಒಂದು ಭರವಸೆ ಕೂಡ ನಮ್ಗಂತೂ ಇಷ್ಟರೊಳಗಂತೂ ಗ್ಯಾರಂಟಿ ಇಲ್ಲ. ಆ ದಾರಿಗೆ ವಾಪಸ್ ಹತ್ತರೊಳಿ ಅಲ್ಲೊಬ್ರು ಹೇಳಿದ್ರು ಮೇಲೆ, ಹಿಂದೆ ಯಾರೋ ಹಿಂಗೆ ಇಳಿದು ಕಡೆ ಹತ್ತಕ್ಕಾಗದೆಯ ಕಷ್ಟಪಟ್ಟಾರೆ ತಮ್ಮ ರಾಶಿ ಉಮೇದಿ ಮಾಡಬೇಡಿ ಹೇಳಿ. ನಾವು ಎಲ್ಲ ಬದಿಗೆ ಹಿಂಗೆ ಉಮೇದಿ ಮಾಡೋ ಹತ್ರೊಳಿ ಇಲ್ಲೂ ಬಂದಾರೆ. ಅಪ್ಪ ಈಗ ಗೊತ್ತಾಗ್ತಾ ಇದೆ ಎಲ್ಲ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇವತ್ತು ಮಾತ್ರ. ಫಾಲ್ಸ್ ಹೆಂಗದೆ ಅಂದ್ರೆ ಹಿಂದಿ ಬದಿಗೆಲ್ಲ ಒಳ್ಳೆ ಹಸೂರು ವ್ಯೂ. ಈಗಲೂ ಇಷ್ಟು ಹಸೂರು ಕದ ಇಲ್ಲಲ್ಲ ಇದೆ. ಒಂದು ಗ್ಲುಕೋಸ್ ಪ್ಯಾಕೆಟ್ ಇತ್ತು, ತೆಗೆದೆ, ಒಂದು ಸಕಾಶ್ ಹತ್ರ ಬಂತು. ಈಗ ಇನ್ನೊಂದೆರಡು ಹಂಗೆ ಹತ್ರ ಬರ್ತವೆ. ಅದಕ್ಕೆಂದ್ರೆ ಎಲ್ಲರಿಗೂ ಎನರ್ಜಿ ಬೇಕು. ನಮ್ ಹುಡ್ರಿ 2 ಜನರ ಚಟ ನೋಡಿ. ಯಪ್ಪ ದೇವ್ರೇ, ಕಲಾವಿದ್ರು ಕಂಡ್ರು ನೀವು. ನಮ್ ಬೈ ಇಲ್ಲಿಂದ ಫೋಟೋ ತೆಗಿತಾ ಇದಾರೆ 2 ಜನ. ಫೋಟೋ ಶೂಟ್ ಇವ್ರದಲ್ಲಿ ಅದೇ ಮಾತಾಡೋದು ನೋಡಿ, ಮತ್ತೆ ಹಚ್ಚಿ ಹೋಗೋಣ ಇಚ್ಚಿ ಹೋಗೋಣ ಅಲ್ಲದ ಅದೇ. ಬಿಡ್ತವನ ಈಗ ಬರಲ್ಲ, ನೀನು ಕೇಳ್ತಾರದೆ. ಫಾಲ್ಸು ಟಾಟಾ ಹೇಳೋ ಸಂದರ್ಭ ಬಂತು ಫಾಲ್ಸಿಗೀಗ. ಫಾಲ್ಸ್ ಇಂದ ಸ್ವಲ್ಪ ಕೆಳಗೆ ಹೋಗಿ ಕುತ್ಕೊಂಡು ತಂದಿದ್ದು ಒಂಚೂರು ಹೊಟ್ಟಿಗೆ ತಿನ್ಕೊಂಡು ಹೋಗುವಳಿ ಕೆಳಗೆ ಇಳಿತಾ ಇದ್ರು. ಈಗ ದೊಡ್ಡ ದೊಡ್ಡ ಕಲ್ಲು ಇಲ್ಲಿ. ಮತ್ತೊಂದು 2 ಜನ ಹುಡುಗರು ಬಂದಾರೆ ಇವತ್ತು. ಅದೇ ಅವ್ರು ಯಾರು ಏನು ಎಂತ ಗೊತ್ತಿಲ್ಲ, ಬಂದ್ರು, ಫೋಟೋ ಗಿಟೋ ತೆಕ್ಕೊಂಡ್ರು, ಹೊಂಟ್ರು, ಮುಗಿದೋಯ್ತು ಅವ್ರದ್ದು. ಅರ್ಧ ಗಂಟೆ ಕೆಳಗೆ ಇಳಿದು ಬಂದಾರಂತೆ. ಹೆಂಗ್ ಬಂದು ದೇವ್ರನ್ನೇ ಗೊತ್ತಿಲ್ಲ. ನಮ್ಮ ಹತ್ರ ಅಂತೂ ಸಾಧ್ಯನೇ ಆಗಿತ್ತು. ಗೌತಮ್ ಬರ್ತಾರ, ಊಟ ಮಾಡ್ಬೇಕೀಗ. ಊಟಕ್ಕೆ ಕುಂತಾತು. ಬಿಸಿ ಬಿಸಿ ಪಲಾವ್ ಏನಲ್ಲ, ಒಟ್ಟು ಪಲಾವು. ಹೆಂಗೈತಿ ಟೇಸ್ಟ್ ಅಧ್ಯಕ್ಷರೇ? ತಿಂದು ನೋಡೋಣ. ಚೆನ್ನಾಗಿದೆ ಟೇಸ್ಟ್. ಎಲ್ಲ ತಿಂದ್ಗಿಂದೆಲ್ಲ ಆತು. ಜಾಗ ಎಲ್ಲ ಫುಲ್ಲು ಕ್ಲೀನು, ಯಾವುದೇ ಕೊಟ್ಟೆ ಗಿಟ್ಟೆ ಎಲ್ಲ ಇಲ್ಲೆಲ್ಲ ಬ್ಯಾಗಿ ತುಂಬ್ಕೊಂಡಿವಿ. ಎಲ್ಲಿ ಹೋದ್ರು ಕೊಟ್ಟೆ ಗಿಟ್ಟೆ ಬಗ್ಗೆ ಸೀನೆ ಇಲ್ಲ. ಫಾಲ್ಸಿಗೆ ಒಂದು ಟಾಟಾ ಹೇಳ್ತೀವಿ ನೋಡಿ. ಅದ್ಭುತ ಫಾಲ್ಸ್ ಮಾತ್ರ. ಆದರೆ ಇಳಿದು ಬಂದಿದ್ದು ನಮ್ಮ ದೊಡ್ಡ ಸಾಹಸ. ಈಗ ಹತ್ತೋದು ಅದಕ್ಕೂ ದೊಡ್ಡ ಸಾಹಸ. ಈಗ 2ನೇ ಸಾಹಸಕ್ಕೆ ಕೈ ಹಾಕ್ಬೇಕೀಗ. ಗೊತ್ತಿಲ್ಲ, ವಿಡಿಯೋ ಅಪ್ಲೋಡ್ ಆಗೈತೆ ಅಂದ್ರೆ ನಾವು ಮೇಲೆ ಹತ್ತು ಬಂದು ವೇಳೆ ಅರ್ಥ ಆರಾಮಾಗಿ. ದೇವ್ರೆ
ಆದರೆ ತಾಸ್ ಮಾತ್ರ ಮಸ್ತ್ ಇತ್ತು, ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಬಂದು ಹೊಟ್ಟೆ ತುಂಬ ಪಲಾವ್ ತಿಂದೆವು, ಇಲ್ಲಿಂದ ಹೋಗೋದು. ಅಮ್ಮ ಸತ್ಯ ಹೇಳ್ತೀನಿ, ನಾನು ಜೀವಂತ ಮೇಲ್ ಬತ್ತೀವಿ ನಾವು ಹೇಳಿ, ಅದ್ರಲ್ಲೂ ನಾನು ಜೀವಂತ ಮೇಲ್ ಬತ್ತೀನಿ ಅನ್ಕೊಂಡೇನಾಗಿತ್ತು. ಯಪ್ಪ ದೇವ್ರೆ, ಸವಾಸನೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಗೌತಮ್ ಹತ್ತು ಬರೋದು ನೋಡ್ರೆ ಗೊತ್ತಾಗ್ತದ. ಹಾ, ಎನರ್ಜಿ ಬಿಟ್ಟು ಜೀವಂತ ಮ್ಯಾಲ ಬಂದೇವಲ್ಲ ಹೇಳೋದು ಒಂದೇ ಸಮಾಧಾನ. ಅಮ್ಮ ಅದು ಯಾವ ನಮ್ಮನೆ ಅಲ್ಲೊಂದೆರಡು ಕಡೆ ಅಂತೂ ಅಪ್ಪ ಹೆಂಗೋ ಹಿಡ್ದು ಒಂದು ಬೇರ್ ಕೊಟ್ಟ ಹಿಡ್ದು ಹತ್ತು ಬಂದಿನ. ಅದು ಇಲ್ಲ ಅಂದ್ರೆ ಇಲ್ಲ, ಅಲ್ಲೇ ನಿಂತಿದೆ 10 ನಿಮಿಷ. ಅವು ಕಾಲಾಗ ಒತ್ತು ಆ ಬೇರ್ ಕೊಟ್ಟ. ಯಪ್ಪ ಸವಾಸನೆ ಇಲ್ಲ ಗುರು. ಮ್ಯಾಲ ಬಂದೇವು ಹೇಳೋದಂದ್ರೆ ಸಮಾಧಾನ. ಬಿಟ್ಟರೆ ಫಾಲ್ಸ್ ಎಲ್ಲ ಚೆನ್ನಾಗಿತ್ತು. ಹಾರಿಬಲ್ ಅಂದ್ರೆ ಹಾರಿಬಲ್ ಎಕ್ಸ್ಪೀರಿಯನ್ಸ್. ವಿನಯ ಹೆಂಗಿತ್ತು ಫಾಲ್ಸು? ಮಸ್ತ್ ಉಂಟಪ್ಪ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮತ್ತೆ ಫಸ್ಟ್ ಟೈಮ್ ಅಲ್ಲ ಅದೇಯಾ, ನೀವು ಬಂದಿದ್ದೆ ಫಸ್ಟ್ ಟೈಮ್ ಫಾಲ್ಸ್ ಸಿಗಲ್ಲವ. ನಾವು ಈ ನಮ್ಮನೆ ತಿರುಗಿ ಹತ್ತಿ ಇಳಿದು ಮಾಡಿದ್ರು ಇವತ್ತಿನ ಮಾತ್ರ ಇರೋದ್ರಾಗೆ ಈ ಹಾರಿಬಲ್ ಎಕ್ಸ್ಪೀರಿಯನ್ಸು. ಶರೀರ ಎಲ್ಲ ಒಲಿತೈತಿ ಆ ನಮ್ಮನೆ ಎಕ್ಸ್ಪೀರಿಯನ್ಸು. ಆದ್ರೆ ನಮ್ಮ ಪ್ರಶಾಂತ್ ಬೈ ಮಾತ್ರ ಎಲ್ರಿಗಿಂತ ಮುಂಚೆ ಬಂದು ಮ್ಯಾಲೆ ಹತ್ತು ಕುಂತಾರೆ ಅಂದ್ರೆ ಅವ್ರಂತೂ ಗ್ರೇಟು. ಅದೇ ಹೇಳೋದು, ವಯಸ್ಸಾದವರು ಎಲ್ರಿಗಿಂತ ಮುಂಚೆ ಬಂದು ಮ್ಯಾಲೆ ಕುಂತಾರದ. ಯಪ್ಪ ಗ್ರೇಟ್ ಅಂದ್ರೆ ಗ್ರೇಟೇ, ಸವಾಸನೆ ಅಲ್ಲ. ಅಂತೂ ಎಲ್ಲರೂ ಬಂದರು, ಮುಖ ಈಗ ತೊಳ್ಕೊಂಡು ಮನೆ ಬದಿಗೆ ಹೋಗ್ಬೇಕಿನ್ನು. ಬಾಲ್ ಸಿಕ್ಕಾಪಟ್ಟೆ ಚಲೋ ಇತ್ತು, ಇಲ್ಲ ಆಡಲ್ಲ. ಆದರೆ ಬಾಯ್ ಊಟ ಆಯ್ತಾ? ಅವ್ರ ಪಾಪ ಆಗೋದಿಲ್ಲ ಅಂಥೇಳಿ ಮ್ಯಾಲೆ ಬಂದಿದ್ರು. ಮ್ಯಾಲೆ ಬಂದರೂ ಅಡ್ಡಿಲ್ಲ, ಕೆಳಗೆ ಹೋಗಿ ಇದ್ರಾಗ ಮ್ಯಾಲೆ ಬರೋ ಸವಾಸನೆ ಅಲ್ಲ. ಯಪ್ಪ ಅದೇ ಪ್ರಪಾತ. ನಾವು ಇಳಿದು ಹೊತ್ತು ಬಂದಿದ್ದೀಗ. ಅದೇ ಪ್ರಪಾತ ನಾವು ಇಳಿದಿದ್ದು. ಅಪ್ಪ ಎಲ್ರು ಬಂದು ಇಳಿದು ಹೋಗಾರ, ನಾವು ಆರಾಮ್ ಇಳಿದೀವಿ ಅಂತ ಯಾರು ಹೇಳ್ಬೋದು. ಆದ್ರೆ ನಮಗಂತೂ ಸಿಕ್ಕಾಪಟ್ಟೆ ತ್ರಾಸ. ಅಂತೂ ಆರಾಮ್ ಮ್ಯಾಲ ಬಂದೇವ ಸಮಾಧಾನ ಪಡೋದು. ಬಿಟ್ರೆ ಅದೇ ಹೇಳೋದು. ಅವ್ವ ಅಂತೂ ಎಲ್ರು ಮ್ಯಾಲ ಬಂದ್ರು. ಚಟ ಬಿಟ್ಟಂತ ಎಲ್ರಿಗೂ. ಫಾಲ್ಸಿನ ಸುದ್ದಿನೇ ಬೇಡ ಅಂತ ಇದಾವೆ. ಅದು ಯಾವ ನಮ್ಮನೆ ಇತ್ತು ಅಂದರೆ ಎಕ್ಸ್ಪೀರಿಯನ್ಸು ಅದ್ಭುತ, ಪರಮಾದ್ಭುತ. ಈಗೆಲ್ಲ ಒಂದ್ಸಲ ಮೇಲೆ ಬಂದು ಹೊಳೆ ನೋಡಿ ಮಸ್ತ್ ಅದೆ. ಹೊಳೆ ಏರಿ ಮೇಲೆ ಎಲ್ಲ ಮನೆ ಬದಿಗೆ ಹೊಂಟರು. ಎಲ್ಲ ಆರಾಮಾಗಿ ಮನೆ ಕಡೆ ಪಯಣ ಬೀಳಿಸ್ತಾ ಇದ್ದಾರೆ. ಈ ಬೆಟ್ಟದ ರಾಶಿ ಚಲೋ ಇದೆ. ನಾವು ಅವಾಗ ಹೊಳೆಗೆ ಹೋಗಿದ್ರು, ಇಲ್ಲಿ ಬೆಟ್ಟದ ದಾರಲ್ಲಿ ಬತ್ತಿದ್ರು. ಚಲೋ ಇದೆ ದಾರಿ. ಎಲ್ಲ ಹತ್ತು ಬಂದವರು ಎಲ್ಲ ಈಗ ಬಾಳೆಹಣ್ಣು ಕೊಟ್ಟವ್ರು ಇವರೇ. ಪ್ರಶಾಂತ್ ಬೈ, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನೀವು ಬಂದಿದ್ದೀವಿ ಇವತ್ತು. ಮತ್ತೆ ಯಾವ್ದಾರ ಒಂದು ಎಸ್ ಖಂಡಿತ ಹೋಗುವ. ಎಸ್ ಗ್ಯಾರಂಟಿ. ಕ್ಲೋಸ್ ಬೈ ಸಿಗುವಾಗಂದ್ರೆ. ಎಸ್ ಸಿಗುವಾಗಂದ್ರೆ. ಬಾಯ್ ಬಾಯ್. ಜೈ ಶ್ರೀರಾಮ್. ಎಸ್ ಅವ್ರು ಹಿಂಗೆ ಇಲ್ಲಿಂದ ಈಗ ಅವ್ರ ಮನೆ ಕಡೆ ಹೋಗ್ತರು, ನಾವೆಲ್ಲರೂ ನಮ್ಮ ಕಡೆ ಮನೆ ಹೋಗುವ. ರೈಟಾ? ಅಂತೂ ಇಂತೂ ಫಾಲ್ಸಿಗೆಲ್ಲ ಹೋಗಿ ಬಂದು ಎಲ್ಲ ಮನೆ ಹತ್ರ ಹೋಗ್ತಾ ಇದ್ರು. ಇನ್ನೊಂದು ಸ್ವಲ್ಪ ದೂರ ಮನೆಗೆ ಹೋದ್ರಾಯ್ತು ಅಷ್ಟೇ. ಈ ವಿಡಿಯೋ ಅಪ್ಲೋಡ್ ಮಾಡೋದು ವ್ಯೂಸ್ ಬರಲಿ ಅದು ಬರಲಿ ಹೇಳಿದ್ರೆ ಮುಂದೊಂದು ದಿವಸ ನಮಗೆ ನೋಡಿದಾಗ ನಮಗೆ ಖುಷಿ ಆಗಲಿ ಹೇಳಿದ್ದು ಅಷ್ಟೇ ನಮ್ಮದು ಕಾರಣ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಂತ ಇದ್ರೆ ಕಮೆಂಟ್ ಹಾಕಿ. ಫಾಲ್ಸ್ ಮಾತ್ರ ಮಸ್ತಿತ್ತು. ನೇಗಾರ್ ಫಾಲ್ಸು ಹೋಗಿದ್ದು ಕ್ಯಾದ್ಗಿ ಹತ್ರ ಒಳಗೆ. ಆದರೆ ಹೋಗೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸುಮಾರು ನಂತರಿಗೆಲ್ಲ ಯಾರಿಗೂ ಆಗೋದಿಲ್ಲ. ಸಾಹಸ ಮಾಡೋಕೆ ಹೋಗಬೇಡಿ. ಹಂಗೇನಾದರೂ ನಿಮ್ಗೆ ಅಷ್ಟಿದ್ರೆ ಯಾರಾದ್ರು ಗೊತ್ತಿದ್ದವ್ರು ಇದ್ರೆ ಅವ್ರು ಕರ್ಕೊಂಡು ಹಗ್ಗ ಇದ್ರೆ ತಗೊಂಡು ಹೋದರೆ ಹೋಗ್ಬಹುದೇನೋ ಗೊತ್ತಿಲ್ಲ. ಅದ್ರದ್ದು ರಿಸ್ಟ್ರಿಕ್ಟೆಡ್ ಏರಿಯಾಡು ಹಾಕಾರೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರಾಮ್ ಸಿಗುವ ಮತ್ತೆ.